ಯವ್ವ ಕಾಲ್ ಬೋತನೇವ ಅಪ್ಪ ಹೇಳವ ಹಂಗೆ ಮಾಡ್ಬಿಡ್ಯವ. ಅಲ್ಲವ ನಿನ್ ಬಿಟ್ರೆ ನನಗೆ ಯಾರಾದ್ರೂ ಹೇಳು. ನೀನೇ ಹಿಂಗೆ ಮಾತಾಡಿದ್ರೆ ಮತ್ತೆ ನನ್ನ ಬೆನ್ನಿಂದ ಯಾರು ನಿಂದಿರ್ತಾರೆ ಹೇಳು. ಹೌದವ, ನಿನ್ನ ಬೆನ್ನಿಂದ ನಿಂದ್ರಾಕ ದೊಡ್ಡ ಗನಂದಾರಿ ಕೆಲಸ ಮಾಡಕೊಂಡಿ ನೋಡು. ಅದಕ್ಕೆ ನೀ ಮಾಡೋ ಕೆಲ್ಸಕ್ಕೆ ಬ್ಯಾಡ್ ಬೇಡ ತಯಿಸಿ ಮಂದಿ ಆಡ್ ನಿಂತಾರ. ಅದಕ್ಕೆ ಇಂಥ ಕೆಲಸದಾಗಿ ರೀತಿ ನಾನು ನಿನ್ನ ನಿಂದಿರ್ಲಾರ್ದೆ ಮತ್ತೊಬ್ಬರೇ ನಿಂದಿರ್ತಾರೆ ಹೇಳೋಡು. ತೆಗೆ ನಿನ್ನ ಮಾಗಡಿ ತೆಗಿ, ಎಲ್ಲಿ ತಂದಿಟ್ಟಿ ಬೆನ್ನಿಂದ ಯಾರು ನಿಂದಿರ್ತಾರೆ. ನೀ ಹಿಂಗೆ ಮಾಡಿದ್ರತ್ತ ದೊಡ್ಡ ಗನಂದಾರಿ ಕೆಲಸ ಮಾಡಿಲ್ಲ, ಅದಕ್ಕೆ ನಿಂದಿರ್ತೀನಿ ತಡಿಯವ ನಿನ್ನ ಬೆನ್ನಿಂದ ನಾನು. ಯವ್ವ ಈಗ ನಾ ಮಾಡಿದ್ದು ನಿಮ್ಗೆ ತಪ್ಪು ಅನಿಸಿರ್ಬೇಕ್ರೆ ನಾಳೆ ಒಂದಿನ ನೀವೇನದ ಹೌದವ ನೀ ಮಾಡಿದ್ದೆ ಬರೋಬ್ಬರಿ ನಂಗೆ ಗಾಲಿ ಕೈ ಕೇಳಕತ್ತರ ನಾನು. ನೋಡವ ಅದೆಲ್ಲ ಬಾಯಾಗ ಮಾತಾಡಕ್ ಚಂದ, ಅದು ಜೀವನ ಮಾಡೋದಂದ್ರ ನೀ ಅನ್ಕೊಂಡಾಡ್ ಸುಲಭ ಅಲ್ಲ, ನೀ ತಿಳ್ಕೊಂಡಾಡ್ ಸುಲಭ ಅಲ್ಲ. ಹೇಳೋದು ಕೇಳು ಒಂದಿಟ್ಟು. ನೀ ನಿಂದೆ ನೀ ಹಾಡ್ಬೇಡ, ನಂದೇನ ಹಾಡಕ್ಕೆ ಹಾಡಂಗ ನೀ ಮಾಡ್ಬೇಡ. ಹೇಳೋದು ಒಂದಿಟ್ಟು ಕೇಳು. ಯವ್ವ ಇಲ್ಲವ ನನಗೆ ಒಂದ ಸರಿ ನನ್ನ ಮಾತು ಕೇಳವ. ನೀವು ನನ್ನ ಮಾತು ಕೇಳವ. ನೀ ಅನ್ಕೊಂಡಂಗ ಅವನು ಹಂಗ ಹಿಂಗ ಇಲ್ಲವ. ಪಾಪ ಅವನು ಈಗ ನನ್ನ ಸಂಬಂಧ ನನ್ನ ಲಗ್ನ ಆಗ್ಬೇಕಂತೇಳಿ ಏನಾನ ಒಂದು ನೌಕರಿ ತಗೋಬೇಕಂತೇಳಿ ಅವನು ಬಡ್ದಾಡ್ಲಕತ್ತಾನೆವ. ಇಂದಲ್ಲ ನಾಳೆ ಅವನಿಗೆ ಗೌರ್ಮೆಂಟ್ ನೌಕರಿ ಬಂದೇ ಬರ್ತೈತೆವ. ನೋಡವ ಇಂದಲ್ಲ ನಾಳೆ ಏನ ಬರುದೈತಿ ಖರೆ, ಬಂದಿಲ್ಲಲ್ಲ. ಬಂದ್ರ ಅದೊಂದು ರೀತಿ ಮಾತು ಬೇರೆ, ಇನ್ನ ಬರುದು ಅತ್ಯತಿ ಬರ್ತಂದೇನು ಗ್ಯಾರಂಟಿ ಹೇಳು. ಹೆಂಗ್ ಗ್ಯಾರಂಟಿ ಕೊಡ್ತೀನಿ ನನಗೆ ಹೇಳೋಣ. ಬಂದೇ ಬರ್ತೈತಿ ಅನ್ನೋದು ಏನೋ ಒಂದು ಗ್ಯಾರಂಟಿ ಕೊಡು, ನಾನು ಏನದ ನಿನ್ನ ಮಾತು ನಂಬ್ತೀನಿ. ನಾ ಏನು ಗ್ಯಾರಂಟಿ ಕೊಡ್ಲೇವ? ಅವ್ನು ಓದಕತ್ತಾನ ಇಲ್ಲಿಗ, ಅದ ಓದೋದೇ ಒಂದು ಗ್ಯಾರಂಟಿ ನೋಡು. ಅವ್ನು ಓದಿಲ್ಲ ಬಿಟ್ಟಿಲ್ಲ ಅಂತಂದ್ರೆ ಅದೊಂದು ಮಾತು ಬೇರೆ. ಅದು ಹೆಂಗೆ ಬರ್ತದೆ ಓದಿಲ್ಲ ಬಿಟ್ಟಿಲ್ಲ ಅಂತ ಅನ್ನಕತ್ತೈತಿ. ಈಗ ಓದಕತ್ತಾನ ಎಲ್ಲ ಮಾಡತ್ತಾನ, ಓದ್ ಮುಗ್ದೈತಿ, ಮತ್ತೆ ಇನ್ನ ಏನು ಗ್ಯಾರಂಟಿ ಕೊಡ್ಬೇಕು ಹೇಳ ನಿನಗ? ಅದೇವ ಓದೋರ್ಗೆ ಎಲ್ಲರಿಗೂ ನೌಕರಿ ಸಿಗುತ್ತೈತಿ, ಸಿಗಬೇಕು ಅನ್ನೋದೇನು ಹಕ್ಕಾಮಿರ್ಲಲ್ಲ. ಈಗ ಲೋಕದಾಗ ದುನಿಯಾದ ಮಂದಿನೇ ಓದ್ಯದ, ದುನಿಯಾದ ಮಂದಿನೇ ಓದಕಿಸಿ ನೌಕರಿ ತಗೊಂಡ್ರೆ ಅದಾರ ಊಸರು ಓದೋರೆಲ್ಲರೂ. ನೋಡು ಹೇಳು, ಈಗ ನೀನು ಓದಕತ್ತಿಲ್ಲ, ನಾಳೆ ನೀನು ಹಣೆ ಬರ್ದಾಗ ನೌಕರಿ ಐತಿ ಇಲ್ಲ ಯಾರಿಗೆ ಗೊತ್ತ? ನೀನು ಏನು ನೌಕರಿ ತಗೊಂಡು ದುಡಿಬೇಕತ್ತ ಐಸಿ ಅನ್ನೋದೇನ್ರ ಈ ಮನಸ್ಸಿನ ಇಟ್ಕೊಂಡು ಹೆಂಗೆ ಹೇಳು? ಅಲ್ಲೇ ಕಲ್ತೀನಂತ ಅದಕ್ಕೇನ್ರ ನೌಕರಿ ತಗೊಳಕ್ಕೇನ್ರ ಒಂದಿಟ್ಟು ಪ್ರಯತ್ನ ಪಟ್ಟರು ತಗೋತೀನಿ. ಯಾಕೆ ತಗೊಳಂಗಿಲ್ಲ? ದೇವ ನೀ ಪ್ರಯತ್ನ ಪಡ್ಬೇಕಲ್ಲ, ಪ್ರಯತ್ನ ಪಟ್ಟಕರನೇ ಅದು ಫಲ ದೇವ್ರಿಗೆ ಬಿಟ್ಟದ್ದು. ಕೊಡ್ಬಾರ್ದು ಅನ್ನೋದು ನಮ್ಮ ಮನುಷ್ಯರ ಕೈಯಾಗ ಏನು ಇರಂಗಿಲ್ಲ. ನೀ ಹೇಳ್ತಂದ್ರ ನಾ ಕೇಳಂಗಿಲ್ಲ. ಅದಕ್ಕ ನೀ ಸದ್ದ ತಗೋತಾನ, ಅದನ್ನ ಮಾಡ್ತಾನ ಇದನ್ನ ಮಾಡ್ತಾನ ಅಂತ ಅದ ನಂಬಿಕೆ ನನಗಿಲ್ಲ. ನಾ ಹೇಳೋದ್ ಮಾತು ಕೇಳು. ಹಂಗ ಮಾಡ್ಬೇಡವ, ಕಾಲ್ ಬೂತನೇವ. ನೀನೇ ಹಿಂಗ್ ಮಾಡಿದ್ರ ನಾ ಎಲ್ಲಿಗೆ ಹೋಗ್ಬೇಕವ? ನೀ ಏನ್ರ ಹಿಂಗ್ ಮಾತಾಡಕತ್ತ ನಾನು ಏನ್ ಕೆಟ್ಟ ಮಾಡ್ಕೊಂಡು ಸತ್ತೋಕಿ. ನೀವು ತಣ್ಣಗಿರ್ರಿ. ನೋಡುವ ಇದು ಸಾಯ್ತೀನಿ ಪೀತೀನಿ ಅಂತ ಹೇಳಿ ನನಗೆ ಅಂಜಿಕೆ ಹಾಕೋಡ. ನೀ ಹಿಂಗೆಲ್ಲ ಅಂಜಿಕೆ ಹಾಕ್ಬಿಟ್ಟಿಟ್ಕೋ, ನಾ ಏನದ ನಿಮ್ಮ ಅಪ್ಪಗೆ ಹೇಳ್ತೀನಿ ನೋಡು. ಮತ್ತೆ ಈಗ ಅಪ್ಪಗೆ ಹೇಳಿದ್ರೆ ನಾ ಯಾಕಂತ ಮಾತಿದ್ರೆ ಅಪ್ಪಗೆ ಹೇಳ್ತಿಂತೇನು? ಮತ್ತೆ ನೀ ನನ್ನ ಮಾತು ಕೇಳಿಕ್ ನಾ ಏನು ಮಾಡ್ಲಿ? ಯಾವ ಸತ್ತನ್ರು ಯಪ್ಪ, ಸಾಯ್ತೀನ್ರು ಯಪ್ಪ. ಈಗ ನೋಡು ಹೇಳಿರಿ ಕೇಳಾಯ್ತು ನಾನು. ಏನು ಬಾ ಅಲ್ಲಿ ಬಂದು ಹೊರಕುಂದ್ರ ಬಾ. ನಾ ಹೋಗಿ ದವಾಖಾನಿಗೆ ಹೋಗಿ ಕಿಸಿದ್ರೆ ಏನಾದ್ರು ಡಾಕ್ಟರ್ ಕರ್ಕೊಂಡ್ ಬರ್ತೀನಿ. ಹೋಗಿ ಕರ್ಕೊಂಡ್ ಬಂದೆ ತೋರ್ಸಂದೆ ಬಿಡಂದೆ ಮುದುಕಿಗೆ ಏನು ಅಲ್ಲೇ ಸಾಯ್ ಹೊಡಿಯತಿ ಹೇಳು. ಆಯ್ತು ಹೋಗಿ ನೀನು. ನೀ ಹೇಳೋದು ನಾ ಹೇಳೋದು ನೀ ಕೇಳ್ಬೇಡ, ನೀ ಹೇಳೋದು ನಾ ಕೇಳ್ತೀನಿ. ಕೇಳ್ಬೇಕು. ನಾನು ಏನು ಹೇಳ್ತೀನಿ, ನೀನು ಹೇಳ್ತೀನಿ. ಹೇಳೋ ನಿನ್ನ ಮಾತು ನಾ ಕೇಳ್ಕೊತ ಕುಂದ್ರಕ ಯಾಕನ? ನೀ ಯಾವ್ದು ನಾನು ನಿನ್ನ ಮಾತು ಕೇಳ್ಬೇಕು, ನೀ ಅದ್ರ ನನ್ನ ಮಾತು ಕೇಳ್ಬಾರ್ದಾನು? ಮತ್ತೆ ಯಾಕಂದ್ರ ನಾ ಎಲ್ಲ ಏನು ಹೇಳ್ತೀವಿ ನೋಡು ಅದು ಒಳ್ಳೇದಕ್ಕೆ ಹೇಳ್ತೀವಿ, ಚಲೋದಕ್ಕೆ ಹೇಳ್ತೀವಿ. ಕೇಳ್ಬೇಕನ್ನೋ ಬುದ್ಧಿ ನಿಮ್ಮ ಬಲ್ಯಕ್ಕಿದ್ರೆ ಅಲ್ಲ ಕೇಳಾಕ. ಅದು ಬಿಡು, ಬಾ ಎದ್ದರ ಬಾ, ನಾ ಓದ್ತೀನಿ ದವಾಖಾನಿಗೆ. ನಮ್ಮ ಅವ್ಗೆ ಹೆಂಗೆ ಹೇಳಿದ್ರು ಹೊಟ್ಟೆ ನನ್ನ ಮಾತೇ ಕೇಳಿಲ್ಲಲ್ಲ. ಅಲ್ಲ ನಮ್ಮ ಅವ್ವ ಹಿಂಗಂದ್ರೆ ನಾ ಏನು ಮಾಡ್ಬೇಕಾಯ್ತು ಒಂದು ತಿಳಿಲಾರ್ದಂಗಾಯ್ತು. ನಮ್ಮ ಅಪ್ಪಗಂತೂ ಹೇಳೋದೇ ನನಗಿಲ್ಲ, ನಮ್ಮ ಅಪ್ಪಗೆ ಹೇಳಕ್ಕೂ ನನಗೆ ಆಗೋದಿಲ್ಲ. ಹೆಂಗೆ ಮಾಡಬೇಕು? ಯಾವ ಹೊಟ್ಟೆ ಯಾವ ಸಾಯ್ತೀನಿರಪ್ಪ, ನಾನು ಸಾಯ್ತೀನಿ. ನಾವಲ್ಲೇವಾ ಹೊಟ್ಟೆ ಬಜಿ ಹೋಗ ಅತ್ತಿ. ಹೊಂಟಿನಿ ಒಂದ್ ಜರ ತಡ್ಕೋ ಬರ್ತೀನಿ. ಯವ್ವ ನಾ ಸತ್ತಿಂದ ಹೋಗ್ಕೇನಲ್ಲೇ ಏನು ಕತಿ ಯವ್ವ ನಾವಲ್ಲೇ. ಇಲ್ಲ ಹೊಂಟಿನಿ ಹೋಗ್ಬರ್ತೀನಿ ತಡಿ. ಯವ್ವ ಹೊಂಟಿನಿ ಅನ್ಕೋತ ಇನ್ನೂ ಇಲ್ಲೇ ಅದಾಳಲ್ಲೇ ವೈಕಿ. ಅಲ್ಲಲ್ಲೇ ಹೋಗ್ತೀನಿ ಅನ್ಕೋತ ಹೋಗುದಿಲ್ಲಾರ್ದೆ ಇಲ್ಲೇ ಕೂತ್ ನನ್ನ ಸಾಯ್ ಬಿಡ್ಬೇಕಲ್ಲ ಕತಿ ಏನ ಬಸಿ. ಅರ್ಧ ಗಂಟೆಯ ನಂತರ ಬರ್ರಿ ಸರ ಬರ್ರಿ, ಇಲ್ಲೇ ಒಳಗದ್ರ ಬರ್ರಿ ನಮ್ಮ ಅತ್ತೆಯರ. ಆಯ್ತು ನಡಿಯವ, ಬರ್ರಿ ಒಳಗೆ ಬರ್ರಿ. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಾರಿ ಅನ್ಕೊಂಡಿರ್ತೀನಿ. ಯಾರೆಲ್ಲ ಸಪೋರ್ಟ್ ಮಾಡಕತ್ತೀರಿ ಅವ್ರಿಗೆ ತುಂಬ ಹೃದಯ ಧನ್ಯವಾದಗಳು ರೀ. ಯಾರೆಲ್ಲ ಹೊಸ ವಿಡಿಯೋ ನೋಡ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿರಿ. ಅಂದಂಗೆ ಇನ್ನೊಂದು ಮಾತ್ರಿ, ನಂದು ಇನ್ನೂ ಒಂದು ಕಾರ್ಟೂನ್ ಚಾನಲ್ ಅದ ರೀ, ಅಲ್ಲಿ ಹೋಗ್ರಿ ಸಪೋರ್ಟ್ ಮಾಡಿರಿ. ಆ ಚಾನಲ್ ಲಿಂಕ್ ಈ ವಿಡಿಯೋ ತೆಗೆದು ಕೊಟ್ಟಿರ್ತೀನಿ. ಯಾರೆಲ್ಲ ವಿಡಿಯೋ ನೋಡ್ತೀರಿ ದಯವಿಟ್ಟು ಲೈಕ್ ಕೊಡಿರಿ, ಸಪೋರ್ಟ್ ಮಾಡಿರಿ. ನಿಮ್ಮ ಮನುಷ್ಯಕ್ಕೆ ಕಮೆಂಟ್ನ ತಿಳಿಸೋದು ಮರಿಬೇಡ್ರಿ. ದಯವಿಟ್ಟು ಸಪೋರ್ಟ್ ಮಾಡಿರಿ. ನಿಮ್ಮ ಪ್ರೀತಿ ಆಶೀರ್ವಾದ ಭಾಳ ಅಂದ್ರೆ ಭಾಳ ಮುಖ್ಯ. ದಯವಿಟ್ಟು ದೊಡ್ಡ ಮನಸ್ಸು ಮಾಡಿರಿ. ಯಾರೆಲ್ಲ ಹೊಸ ನೋಡತ್ತೀರಿ ನೋಡ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿರಿ. ದಯವಿಟ್ಟು ಸಪೋರ್ಟ್ ಮಾಡಿರಿ. ಯವ್ವ ಹೊಟ್ಟಿ ಯಪ್ಪ ಹಿಂಗೆ ಬ್ಯಾನ್ ಇರ್ತದೆ ಒದ್ದಾಡಕತ್ತಾರ ನೋಡ್ರಿ ಸರ.
ಒಂದಿಟ್ಟು ನೋಡ್ರಿ ಏನಾಗಿದೆ ಏನಿಲ್ಲ ಯಾರಿಗೆ ಗೊತ್ತು ನೋಡ್ರಿ ಸರ. ಆಯ್ತು ತಡಿಯಮ್ಮ, ನೋಡಕ್ಕೆ ಬಂದಿನಿ, ನೋಡ್ತೀನಿ ಇರು. ಇಲ್ಲ ನಾ ಈ ಬ್ಯಾನ್ ಎಲ್ಲ ಕತ್ತದ ಹೊಟ್ಟಿ. ಹ್ಞೂನ್ರಿ ಸಾಹೇಬ್ರ. ಅಂದಂಗ ಮುಂಜಾನೆದ್ದು ಏನು ಉಂಡಿ? ಮುಂಜಾನೆದ್ದು ಅದು ನನ್ನ ಸೊಸಿನೇ ಕೊಟ್ಟಾಳ್ರಿ. ಏನು ಕೊಟ್ಟಾಳ ಗೊತ್ತಿಲ್ಲಪ್ಪ ಯಪ್ಪ. ನನ್ನ ಕಣ್ಣು ಕಾಣಂಗಿಲ್ಲಪ್ಪ ಡಾಕ್ಟ್ರಪ್ಪ. ಕಣ್ಣು ಕಾಣಲಾರ ಕರಿತೀನಿ ನೋಡಿಲ್ಲಪ್ಪ ಏನು ಕೊಟ್ಟಾಳ ಆಕಿ. ಏನು ಕೊಟ್ಟಾಳ ಆದ್ರೂ ಉಂಡಿನಿ ಎದ್ದಿನಪ್ಪ ಸರ. ಹೌದಾ ಅಂದಂಗೆ ಏನು ಕೊಟ್ಟಿದ್ರಮ್ಮ ನಿಮ್ಮ ಅತ್ತಿಗೆ ಊಟಕ್ಕೆ? ಏನಿಲ್ರಿ ಸರ, ಸಬ್ಜಿ ಪಲ್ಯ ಬ್ಯಾಡಿ ಮಾಡಿದ್ದೀನ್ರಿ, ಹೆಸರು ಕಾಳು ಹಾಕಿ. ಮತ್ತು ಬಿಸಿ ರೊಟ್ಟಿ ಇತ್ತರಿ, ಅವಾಗ ಕೊಟ್ಟಿನಿ ನೋಡ್ರಿ. ಅದು ಬಿಟ್ಟು ಮತ್ತೊಂದು ಏನು ಕೊಟ್ಟೇ ಇಲ್ರಿ. ಹೌದವಾ, ಅಟ್ಟ ತಿಂದಾರಿಲ್ಲ, ಅದ್ರ ಹೊರತೀರಿ ಮತ್ತೊಂದು ತಿಂದಿಲ್ಲಲ್ಲ? ಹಾಂ ಅಟ್ಟೆ ತಿಂದಾರೆ. ಅಯ್ಯೇ, ನಿಮ್ಮ ಸಸಿ ಕೊಟ್ಟದ್ದು ಬಿಟ್ಟು ನಿಮ್ಮ ಸಸಿ ಗೊತ್ತಿಲ್ಲದಂಗೆ ಮತ್ತೊಂದು ಏನು ತಿಂದಿದ್ರೆ ಹೆಂಗೆ ನೀವು? ಇಲ್ರಿ ಸಾಹೇಬ್ರ, ಇಲ್ರಿ ಏನು ತಿಂದಿಲ್ರಿ ಸಾಹೇಬ್ರ. ಆಕಿ ಏನು ಕೊಟ್ಟಾಳ್ರಿ ಅದು ಅಟ್ಟ ತಿಂದಿನಿ ನೋಡ್ರಿ ಸಾಹೇಬ್ರ. ಹೌದು, ಆದ್ರಾಯ್ತು. ಈ ಸದ್ಯ ಏನದ ಗುಳಿಗೆ ಬರೆದು ಕೊಡ್ತೀನಿ, ತಗೋ ಅಯ್ಯೇ. ಏವಾ ಸಾಹೇಬ್ರ, ಭಾಳ ಅಂದ್ರೆ ಭಾಳ ಬ್ಯಾನ್ ಆಗತ್ತರಿ. ಗುಳಿಗೆ ಮೇಲೆ ಜಲ್ದಿ ಪಟಕನ ಏನದಕ್ಕೆ ಬ್ಯಾನ್ ಕಡಿಮೆ ಆಗಲ್ಲಪ್ಪ ಯಪ್ಪ. ಒಂದು ಇಂಜೆಕ್ಷನ್ ಮಾಡೇ ಬಿಡಯಪ್ಪ ಡಾಕ್ಟ್ರಪ್ಪ. ಬ್ಯಾನ್ ಪಟಕನ ಸಾಯ್ತದಪ್ಪ ಯಪ್ಪ. ಇಂಜೆಕ್ಷನ್ ಮಾಡ್ತಿದ್ರೆ ಇಲ್ಲಿಕಂದ್ರೆ ಬರೀ ಗುಳಿಗೆ ಮ್ಯಾಗಂದ್ರೆ ನನ್ನ ಜೀವ ತಿನ್ ಜೀರಿಗೆ ಆಯ್ತದಪ್ಪ ಇದು ಬ್ಯಾನಿ. ಇಲ್ಲಿ ಇಲ್ಲಿ ನಡ್ಬರ್ ಕೈ ಅದ ದಂಟಿಗೆ. ಯವ್ವ ಇಲ್ಲೆಲ್ಲ ಇಲ್ಲಪ್ಪ, ಇಲ್ಲಪ್ಪ ಅದಕ್ಕೆ ಸೈಡಿಗೆ ಅಲ್ಲಕತ್ತ ನೋಡಪ್ಪ. ಈಗ ನೀ ಕೈ ಹಿಡ್ದಿಲ್ಲ, ಅಲ್ಲಿ ಭಾಳ ಅಂದ್ರೆ ಭಾಳ ಬ್ಯಾನ್ ಆಗತ್ತದಪ್ಪ ಸಾಹೇಬ. ಇಲ್ಲ ಆಯ್ತು, ಏನು ತಲೆ ಕೆಡಿಸ್ಕೊಬೇಡ. ನಾ ಏನದಾಗ ಗುಳಿಗೆ ಬರೆದು ಕೊಡ್ತೀನಿ, ಕಡಿಮೆ ಆಕತ್ತೋ ಅಂಜಾಕ್ ಹೋಗ್ಬೇಡ. ಅನ್ನಂಗ ಹೊಟ್ಟೆ ಎದ್ರ ಸಲ ಬ್ಯಾನ್ ಆಗತ್ತರಿ ಸರ? ನೋಡವ, ಈಗ ಅವ್ರಿಗೆ ವಯಸ್ಸಾಗೈತಿ ಅಂತ ಪರಿ ಪಲ್ಯ ತಿನ್ಸೋದು ಏನಾರ ಕೊಡ್ತಿರಲ್ಲ, ಹೊಟ್ಟೆ ಜಡಿಸ್ದಂಗಾಗಿ ಒಂಥರ ಏನೈತಿ ಮನುಷ್ಯಾಗ ಹೊಟ್ಟೆ ಬ್ಯಾನ್ ಆಕೈತಿ. ಅಂಥದ್ದು ಏನು ಇದು ಆಗಿಲ್ಲ. ಅದು ಪಲ್ಯದಾಗೆ ಏನೊಂದಿಟ್ಟು ಇದು ಹೋಗ್ಯದ, ಏನು ಯಾರಿಗೆ ಗೊತ್ತು, ಹುಳಗಳ ಹೋಗ್ಯದನ, ಅದಕ್ಕೆ ರೀತಿ ಹೊಟ್ಟೆ ಜಾಡ ಇದು ಬ್ಯಾನ್ ಎಲ್ಲಕತ್ತದ. ಅವ್ರಿಗೆ ಗುಳಿಗೆ ಬರೆದು ಕೊಡ್ತೀನಿ, ಆರಾಮದ ತಗೋರಿ. ಹ್ಞೂ ರೀ ಸರ, ಒಂದು 2-3 ಸಲ ಮುಂದಿನ ತಿರುಗಿ ತೊಗೊಂಡು ಹೋಗಿ ಬಂದಿನಿ ತೇಸಿ ಎಲ್ಲ ಕತ್ತಿದಳ್ರಿ. ಹೊಟ್ಟೆ ಜಾಡಿಸ್ದಂಗೆಲ್ಲ ಕಿತ್ತಿ ತಿರುಗಿ ತೊಗೊಂಡು ಹೋಗಿ ಬಂದಿನಿ, ಸಮಾಧಾನ ಆಗಲ್ತಲ್ಲ ಹತ್ತಿದಳ್ರಿ. ಅದೇವಾ, ಈಗ ಅವ್ರ ಹೊಟ್ಟೆ ಸೂಕ್ಷ್ಮ ಇರ್ತೈತಿ, ಹಿಂಗಾಗಿ ಪಲ್ಯ ತಿನ್ಸೋದು ಭಾಳ ಕೊಡ್ಬೇಡ್ರಿ. ಎಟ್ಟು ಏನದ ಬರೀ ಬ್ಯಾಳಿ ಒಣಗಿ ಅದು ಕೊಡ್ರಿ. ಯಾಕಲ್ಲ ಕೇಳ್ರಿ ಸರ್, ಅಂದಂಗೆ ಕಡಿಮೆ ಆಗ್ತದಲ್ರಿ? ಕಡಿಮೆ ಆಗ್ತದ ಹೇಳವ, ಅಂಜಂತದ ಏನಿಲ್ಲ. ಆಯ್ತು ಹೇಳ್ರಿ. ಏವಾ ಹೊಟ್ಟಿ ಏವಾ, ಆಯ್ತು ಹೇಳ್ರಿ ಸರ, ಬರ್ದು ಕೊಡ್ರಿ. ಹೋಗಿ ತೊಗೊಂಬಂದು ಖುಷಿ ಕೊಟ್ಬಿಡ್ತೇನೆ ರೀ. ನಂಗೆ ಊಟ ಆಗಿನ ಕೊಡ್ಬೇಕೇನು ಊಟಕ್ಕೆ ಮೊದಲೇ ಕೊಡ್ಬೇಕ್ರಿ? ಊಟ ಆದಮೇಲೆ ಕೊಡುವ. ಏನು ಕೊಡ್ತೀನಿ ನೋಡಿ ಗುಳಿಗೆ. ಈಗ ನೋಡು, ಮುಂಜಾನೆ 2 ಕೊಡಬೇಕು, ಮಧ್ಯಾಹ್ನ 1, ರಾತ್ರಿ 1. ಮುಂಜಾನೆ ಏನೈತಿ ಏನಾರು ಹೊಟ್ಟೆ ತುಂಬ ತಿನ್ಸೇ ಕೊಡ್ರಿ. 2 ಗುಳಿಗೆ ಇರ್ತಾವ. ಮತ್ತು ಒಟ್ಟು 3 ಗುಳಿಗೆ ಇದ್ರೂ ಊಟ ಮಾಡಿಸಿಂದೇ ಕೊಡ್ರಿ. ಊಟ ಮಾಡಿಸ್ಲಾರ್ದಂತ ಕೊಡೋಕ್ಕೆ ಹೋಗ್ಬೇಡ್ರಿ. ಹಾಂ ಯಾಕಲ್ಲ ಕೇಳ್ರಿ ಸರ್. ಆಯ್ತು ರೀ, ತೋರೋ ಬರ್ತೀನಿ ನೋಡು. ಕೊಡ್ರಿ ಸರ. ಎಷ್ಟಾಯ್ತು ರೀ? 100 ರೂಪಾಯಿವಾ ಸರ. ಈಗ ನಮ್ಮಲ್ಲಿ ಲೆಕ್ಕಿಲ್ರಿ, ನಮ್ಮ ಮನೆಯವ್ರು ಬಂದ್ರೆ ಹೇಳ್ತೀನಿ ರೀ, ತಂದು ಕೊಡ್ತಾರೆ. ಹಿಂದಾಡ್ಸಿ ಸಂಜೆ ಹೇಳಿದಾಗ ನಡೀತದಲ್ರಿ? ಹೌದವಾ, ಆಯ್ತು ಹೇಳುವ. ಯಾಕಲ್ದ ಕೇಳೋ, ನಡೀತೈತಿ. ಆಯ್ತು ರೀ ಸರ, ಸಂಜೆ ಹೇಳಿದಾಗ ಏನಾದ್ರು ತಂದು ಕೊಡಕ್ಕೆ ಹೇಳ್ತೀನಿ ಹೇಳ್ರಿ ನಾನು. ಆಯ್ತು ಹೇಳುವ, ಬರ್ಲಿವಾ? ಹಾಂ ರೀ ಸರ. ಇವ ಪುಣ್ಯಾತ್ಮ ಈಗ ತಂದು ಕೊಡ್ತೀನಿ ಅನ್ನೋ ಹೋದ. ಗುಡಿಗೆ ತರಕೊಂಡ್ರೆ ಹಾಕದವ ಇಲ್ಲ ಯಾರಿಗೂ ತಂದು ನೋಡ್ಬೇಕು. ಹೋಗಿ ನೋಡ್ಲೆ ಡಬ್ಬೆಗೆ ಹೆಸರು ನೋಡಿ ತೊಗೊಂಡ್ರೆ ಬರ್ತೀನಿ ಹೋಗಿ. ಇವ ನಾವ ಅಲ್ಲೇವಾ ದೇವ್ರೇ ಹೊಟ್ಟಿ. ಅತಿ ತಡಿ, ಹೋಗಿಸಿ ಗುಳಿಗೆ ತೊಗೊಂಬರ್ತೀನಿ ತಡಿ, ಮೆಡ್ಕಲ್ ಹೋಗಿ ಬರ್ತೀನಿ. ಜಲ್ದಿ ಬಾರ ಹೋಗಿ. ಹಾಂ ಆಯ್ತು ತಡಿ ತಡಿ. ಇವ ಹೊಟ್ಟಿ ಸತ್ನೇವ ಹೆವ ಕಡಿಮೆ ಆಗ್ತದನ, ಬಳ್ಕೊಂಡು ಹೋಲಿ. ಇದು ಒಳ್ಳೆ ತಗೊಂಡ್ಬಿಡ್ತಾವ ಇವ ನನಗೆ ಸುಖ ಜೀವಕ್ಕೆ.